ಬರ್ತಾ ಇದ್ದೀರಾ? ನಾವು ಓಕೆ, ಏನ್ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ಲೆಸ್ ಬರ್ತಾ ಇದ್ದೀರಾ? ಶುಗರ್ ಇತ್ತು, ಮೊಣಕಾಲ್ ಬ್ಯಾನ್ ಇತ್ತು, ಓಕೆ, ಆಮೇಲೆ ಫ್ಯಾಟ್ನೆಸ್ ಜಾಸ್ತಿ ಇತ್ತು. ಅದಕ್ಕಾಗಿ ತರಬೇತಿ ಅಂತ ಬಂದಿಲ್ಲ. ತರಬೇತಿ ಬಂದಿತ್ತು. ಓಕೆ ಅಪ್ಪ. ಸೊ ಇಲ್ಲಿ ಬರಕ್ ಎಷ್ಟು ದಿನ ಆಯ್ತಪ್ಪ ಕ್ಯೂರ್ಲೆಸ್ ಗೆ? 11 ದಿನ ಆಯ್ತು. ಸೊ ಇವಾಗ ನಿಮ್ಗೆ ಕಾಲ್ ನೋವು ಹೇಗಿದೆ ಅಪ್ಪ? ಕಾಲ್ ನೋವು ಆರಾಮಿದೆ. ನಾವು ಮೊದಲಿಗೆ ಕ್ಯೂರ್ ಲೈಫ್ ಅಂದ್ರೆ ನಾವು ಅಷ್ಟು ಟ್ರೀಟ್ಮೆಂಟ್ ತಗೊಂಡಿಲ್ಲ. ಇಲ್ಲಿಗೆ ನಾವು ಒಂದ್ಸಾರಿ ಒಳಗ ಬಂದಿದ್ವಿ. ಒಳಗ್ ಬಂದಾಗಿಂದ ಇಲ್ಲಿ ಇರ್ತಕ್ಕಂತ ಒಂದು ಸ್ಟಾಫ್ ಏನಿದೆ, ನಮ್ನೆ ಯಾರಿಗೂ ಅಣ್ಣ ಅಕ್ಕ ಅಂತ ಕರೆಯಲ್ಲ, ಅಪ್ಪ ಅಮ್ಮ ಅಂತಾನೆ ಕರೀತಾರೆ. ಅವ್ರು ಕರಿತಾ ಇದ್ರು, ಅವ್ರು ಸೇವೆ ಮಾಡ್ತಾರೆ ಅಂದ್ರೆ ನಮ್ಗೆ ಅರ್ಧ ಅವತ್ತಿಂದ ಸುತ್ತಿ ರೋಗ ಎಲ್ಲ ಕಡಿಮೆ ಆಗುತ್ತೆ. ಆ ನಂತರ ಯಾವಾಗ ನಾವು ತರಬೇತಿಗೆ ಕಂಟಿನ್ಯೂ ಅಟೆಂಡ್ ಆದ್ವಿ, ನಮ್ದು 10 ದಿನಕ್ಕೆ ಇವತ್ತಿಗೆ 2 kg ನಮ್ದು ವೇಟ್ ಕಡಿಮೆ. ಜೋರಾಗಿ ಕ್ಲಾಸ್ ಬರ್ಲಿ. ಅಪ್ಪನ 2 kg ವೇಟ್ ಲಾಸ್ ಆಗಿದೆ ಅಂತ. ಶುಗರ್ ಕೂಡ ಬಹಳ ಕಡಿಮೆ ಆಗಿದೆ. ನಾನ್ ಟೆಸ್ಟ್ ಮಾಡ್ತಿಲ್ಲ, ನಾನು ಮಾಡ್ತೀನಿ. ನಮ್ದು 200 ಅಬೋ ಇತ್ತು. ಇವಾಗ ನಮ್ಮ ಹೆಲ್ತ್ ಗೆ ನಾವು ನೋಡ್ಕೊಂಡ್ರೆ ನಮ್ದು ಕಡಿಮೆ ಆಗಿದೆ, ಆರಾಮಿದೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಅದು ಶುಗರ್ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿರ್ತದೆ. ಆಮೇಲೆ ಈ ಮೊಣಕಾಲು ಫುಲ್ ಬ್ಯಾನ್ ಆಗ್ತಾ ಇತ್ತು. ನಾವು ಪಾಟಣಿಗೆ ಇಡಬೇಕಂದ್ರೆ ಒಂದು ಕಾಲಿಟ್ಟು ಮತ್ತೆ ಈ ಕಾಲಿಟ್ಟನೆ ಇಡಬೇಕು. ಇವತ್ತಿನ ದಿನ ನೇರವಾಗಿ ಸೀದಾ ಒಂದ್ರ ಮೇಲೆ ಒಂದು ಕಾಲಿಟ್ಟಂತ ಕೆಳಗೆ ನಮ್ಗ ಬಹಳ ಅನುಕೂಲ ಪಡೆಯುತ್ತೆ. ಆಮೇಲೆ ನಾವು ಇಲ್ಲಿ ಬರಕ್ಕೆ ಆಲೋಚನೆ ಮಾಡ್ತೀವಿ, ಬಂದಗಾಗಿ ಆಲೋಚನೆ ಮಾಡಬಾರ್ದು. ಸಮಯ, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸಮಯ ಎಷ್ಟಿರಲ್ಲ. ಯಾವಾಗೆಲ್ಲ ಬರೀ ನಿಮ್ಗೆ ಸಮಯ ಕೊಡ್ತಾರ. ಯಾಕಂದ್ರೆ ಬೇರೆ ತಲೆ ಆದ್ರೆ ಟೋಕನ್ ತಗೊಂಡು ಲೈನ್ ಕೂತು ಹೋಗೋದು. ನೀವು ಇಲ್ಲಿ ಸಮಯ ಹೆಂಗಿರ್ತದಂದ್ರೆ, ನಾವು ಬಂದು ನಮ್ದು ಎಕ್ಸರ್ಸೈಸ್ ಮಾಡಿ ನಮ್ಮ ಹೆಲ್ತ್ ಸಲುವಾಗಿ ಅವರು ಮಾಡಿಸ್ತಾರಷ್ಟೇ. ಅಲ್ಲಿ ಮ್ಯಾಟ್, ಯಾವಾಗ ಅಲ್ಲಿ ಮ್ಯಾಟ್ ಮೇಲೆ ಎಲ್ಲಾರು ಹೋಗ್ತಾರ, ಅವಾಗ ಇಲ್ಲಿಂದ ಅವ್ರು ಕಳಿಸ್ತಾರೆ. ನಾವು ತೊಂದರೆ ಕೊಡ್ಬಾರ್ದು. ಯಾಕಂದ್ರೆ ದುಡ್ಡು ಕೊಟ್ಟಲ್ಲಿ ತೊಂದರೆ ಮಾಡಿದ್ರೆ ಬೈಲ್ ಕಳಿಸ್ತಾರ. ಇಲ್ಲಿ ಭಯಲ್ಲ, ಕೂತ್ಕೊಂಡ್ರಪ್ಪ ಕೂತ್ಕೊಂಡ ಅಂತ ಸೇರಿಲ್ಲ ಅಂದ್ರೆ ಅವ್ರು ತಂದು ಕೂಡ್ಸಷ್ಟು ಅವರು ನಮ್ಗೆ ಸೇವೆ ಮಾಡ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇವ್ರ ಲೈಫ್ ಯಾವ ತರ ಇದೆ ಅಂದ್ರೆ, ಮನೇಲಿಗೂ ನಾವು ನೋಡಲ್ಲ. ಇವರು ಮಕ್ಕಳು ಎಷ್ಟು ಮಕ್ಕಳು ಆಯ್ತಾರ ಇದೆ, ಅವ್ರು ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ. ಆ ಮಾತಿಗೆ ನಮ್ಗೆ ರೋಗಗಳೆಲ್ಲ ಕಡಿಮೆ ಅಂತ ಬಂದ್ಬಿಟ್ಟು ಇವತ್ತಿಗೆ ನಾವು ಇವ್ರಿಗೆ ಎಷ್ಟು ಹೃದಯಪೂರ್ವಕ ಧನ್ಯವಾದ ಹೇಳ್ತಿದ್ರು ನಾವು ಕಡಿಮೆ. ಯಾಕಂದ್ರೆ ಈ ಇವ್ರ ಲೈಫ್ ನಲ್ಲಿ ನಾವು ರೊಕ್ಕ ಕೊಟ್ಟಿವಿ, ದೌಕಾರ ತಗೊಂಡಿವಿ, ಗುಳಿಗೆ ತಿಂದಿವಿ, ಎಲ್ಲ ಮಾಡಿವಿ. ಆದ್ರೂ ಮತ್ತೆ ನಮ್ಮ ರೋಗ ನಮ್ಗೆ ಇದೆ. ಎಲ್ಲ ಇಲ್ಲಿಗೆ ಬಂದಾಗಲಿಂದ ಬಹಳ ತೊಂದರೆ ಎಲ್ಲ ಕ್ಲಿಯರ್ ಆಗಿ ಇವತ್ತು ಆರಾಮಾಗಿ ನಾವು ತಿರುಗಾಡ್ತೀವಿ. ನಾವು ಎಕ್ಸರ್ಸೈಸ್ ಅವ್ರು ಹೇಳ್ತಾರೆ, ಯಾವ ತರ ಅವ್ರು ಟಿವಿಯಲ್ಲಿ ಹಾಕಿರ್ತಾರ ಅದನ್ನ ನೋಡ್ಕೊಂತ ಮಾಡ್ಕೊಂತಾನೆ ಇರ್ತೀವಿ. ನಮ್ಮ ಕಷ್ಟಕ್ಕೆ ನಾವು ಫಲ ಪಡ್ಬೇಕು. ಇಲ್ಲಿ ಐತೆ ಫಲ, ನಾವು ತಿಳ್ಕೊಬೇಕಂತೆ. ಆ ಎಕ್ಸರ್ಸೈಸ್ ಮೇಲೆ ನಾವು ಅವ್ರು ಏನಿದೆ ಎಕ್ಸರ್ಸೈಸ್, ನಮ್ಮ ಅಂಗಾಂಗಗಳು ಎಲ್ಲ ಫ್ರೀ ಆಗ್ತದೆ, ನರಗಳು ಎಲ್ಲ ಫ್ರೀ ಆಗ್ತದೆ. ಬಾಡ್ಯಾಗ ರಕ್ತದ ಚಲನೆ ಯಾವ ತರ ಆಗ್ತಿರ್ತಾವ ಅಂದ್ರೆ, ಎಲ್ಲೆಲ್ಲಿ ಬ್ಲಾಕ್ ಆಗಿರ್ತದೆ ಅಲ್ಲೆಲ್ಲ ಫ್ರೀ ಆಗೋ. ನಾವು ನೋಡಿರ್ಬೋದು, ಇಲ್ಲಿಂದ ಓದ್ಗಳಿಗೆ ಪಾಠ ಇಡಕ್ಕಂತ ಯಾವ ತರ ನಮ್ಗೆ ಅನಿಸ್ತದಂತ ಒಂದ್ಸರಿ ಮನಸ್ಸಿನಿಂದ ನೋಡ್ಕೊಂಡು ಆವಾಗ ನೀವ್ಗೆ ಅನುಭವ ಆಗ್ತದ. ಈಗ ಎಷ್ಟು ಚೆನ್ನಾಗಿದ್ದಪ್ಪ ಫ್ರೀದಲ್ಲಿ ತಂದಿತ್ತು, ಯಾರು ಕೂಡ ಸಾಧ್ಯ. ನಾವು ಅವರಿಗೆ ಪ್ಯೂರ್ ಲೈಫ್ ಅವರಿಗೆ ಧನ್ಯವಾದ ಹೇಳಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಸ್ವಾಮಿಗೂ ನಾವು ಎಷ್ಟು ಹೃದಯ ಕೂಡ ಧನ್ಯವಾದ ಹೇಳಿದ್ರು ಸಹ ಹೇಳ್ತೀನಿ. ಅವರಿಗೆ ಬಹಳ ಧನ್ಯವಾದಗಳು. ಯಾಕಂದ್ರೆ ನಾವು ನಮ್ಗೆ ಏನ್ ಪ್ರಾಬ್ಲಮ್ ಇದ್ದು ನಾವು ಮ್ಯಾಥ್ ಇದ್ರು ಅವ್ರು ಬರ್ತೀವಂತ ಡಾಕ್ಟರ್ ಕೇಳಂಗಿಲ್ಲ. 2 ಇಂಜೆಕ್ಷನ್ ಹಾಕ್ತಾನೆ, ಗುಡಿ ಕೊಟ್ಟು ಇಲ್ಲಿ ಹಂಗಿಲ್ಲ. ಅವರು ಪಾಪ ಬರಲಿ ಕೊಟ್ಟು ನಮ್ಮ ವಿಚಾರ ಮಾಡ್ತಾರೆ, ನಿಮ್ಗೆ ಯಾವ ತರ ಪ್ರಾಬ್ಲಮ್ ಅದ, ಏನ್ ಸುತ್ತಿತ್ತು, ಏನ್ ಆಗಿದೆ ನಿಮ್ಗೆ ಅನ್ನೋದು ಅವರು ಇಷ್ಟು ಹೇಳೋದು ನಾವು ಎಲ್ಲಿ ನೋಡಿಲ್ಲ. ಆಮೇಲೆ ಇಲ್ಲಿನ ಸೇವೆ ಎಲ್ಲಿ ಸಿಗಲ್ಲ. ನಾವು ಬಂದಕ್ಕೆ ರೊಕ್ಕ ಕೊಟ್ಟು ಕೂಲಿ ಮಾಡೋರು ಇಟ್ಕೋಬಹುದು. ಅವ್ರು ಆ 1 ದಿನ ಬಂದ್ರೆ 4 ದಿನಕ್ಕೆ ಕಲಾಸ ಮಾಡ್ಕೊಡ್ತಾರೆ. ಇಲ್ಲಿ ಹಂಗಿಲ್ಲ, ಪ್ರತಿ ರೀತಿ ಅವ್ರನ್ನೇ ನೋಡ್ತೀವಿ, ಅವರೇ ಅಪ್ಪ ಅಮ್ಮ ಅಂತಾರ. ಇಲ್ಲಿ ನಾವು ಮನೆ ವೆಲ್ಕಮ್ ಮಾಡ್ತಾರ. ಅವಾಗ ನಮ್ಗೆಲ್ಲ ಭಯ ಎಲ್ಲ ರೋಗ ಗೀಗ ಎಲ್ಲ ಇರೋದು ಆನಂದ ಆಗಿರುತ್ತೆ. ಇವತ್ತು ನಮ್ಮ ಮನೆಯವರು, ನಾವು ನಮ್ಮ ಮನೆಯವರು, ನಮ್ಮ ಆಜುಬಾಜಿದ್ದವರು ಸುಮಾರು ಇವಾಗ ನಾವು ಒಂದು 10-12 ಮಂದಿ ಬಂದ್ವಿ. ನಿನ್ನೆ ಒಂದು ಕಾರ್ಯಕ್ರಮದಲ್ಲೂ ಪ್ರಸ್ತಾವ ಮಾಡಿದ್ವಿ ಪ್ಯೂರ್ ಲೈಫ್ ಬಗ್ಗೆ. ಅಲ್ಲಿಗೂ ಬಹಳ ಮಂದಿ ಸೌಕಾರ ಮಂದಿಗೂ ನಾನು ಕೂಡ ಮಾಡ್ತೇವೆ, ನೀನು ಕೂಡ ನಮ್ ಕೂಡ ಮಾಡ್ತೇವೆ, ಎಲ್ಲರೂ ಇರ್ತಾರೆ. ಮುಂದಿನ ದಿನಗಳಲ್ಲಿ ಸೌಕಾರ ಮಾಡೋದು ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದೇ ಸಮನೆ. ಕಣ್ಣೋರಿದ್ರು ಅದೇ ಮರ್ಯಾದೆ, ದೊಡ್ಡವರಿದ್ರು ಅದೇ ಮರ್ಯಾದೆ ಕೊಟ್ಟು ಅವರು ನಮ್ಮನ್ನ ಅವ್ರು ಕಾಪಾಡಕತ್ತಾರ.
ನಮ್ಮನ್ನ ಯಾರು ಕಾಪಾಡ್ತಾರ ಕ್ಯೂ ಲೈಫ್ ಮತ್ತು ಕ್ಯೂ ಲೈಫ್ ಅಂತ ಕಾಪಾಡಕತ್ತ ನಾವ್ ಅದನ್ನ ನಾವು ಕಾಪಾಡ್ಕೊಂಡು ಅದನ್ನ ಕಂಡಂತೆ ನಾವು ಹೋಗ್ಬೇಕಂತ ನಮ್ಮೆಲ್ಲರಲ್ಲಿ ಹೃದಯ ಪೂರ್ವಕ ಮನವಿ ಮಾಡ್ತೀನಿ ಮತ್ತೆ ಕ್ಯೂ ಲೈಫ್ ಮತ್ತು ಕ್ಯೂ ಲೈಫ್ ಸ್ಟಾಫ್ಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದ. ಅಪ್ಪ ನೀವು 11 ದಿನಕ್ಕೆ 2 kg ವೇಟ್ ಲಾಸ್ ಆಗಿದ್ರಲ್ಲ, ಖುಷಿ ಆಗ್ತಾ ಇದೆನಾ? ಬಹಳ ಸಂತೋಷ ಆಗಿದೆ, ಬಹಳ ಸಂತೋಷ ಆಗಿದೆ. ನಾವು ಯಾಕಂದ್ರೆ ನಾವು ನಮ್ಮ ಅಂಗಡಿಯಾಗ ಕುಂತು ನಾವ್ ಹೇಳ್ಬೇಕಂದ್ರೆ ತೊಂದರೆ ಆಗ್ತದೆ. ಈಗ ಇಷ್ಟಕ್ಕಾದ್ರೂ ಸ್ವಲ್ಪ ಫ್ರೀ ಆಗಿದೆ. ಆಮೇಲೆ ನಮ್ಗೆ ಏನಿದೆ ಅಂದ್ರೆ ಜಾಸ್ತಿ ನಡ್ಯಾಕಂದ್ರೆ ಆಯಾಸ, ಇವಾಗ ಆಯಾಸ ಇಲ್ಲ. ಜೋರಾಗಿ ಕ್ಲಾಸ್ ಬರ್ಲಿ. ಈಗ ಎಕ್ಸರ್ಸೈಸ್ ನಾವು ಮನೆಯಿಂದ ಕಂಟಿನ್ಯೂ ಮಾಡೇ ಮಾಡ್ತೀವಿ. ನಾವು ಒಂದು ವಿಡಿಯೋ ಕಾಪಿ ತಗೊಂಡು ನಾವು ಮನೆಯಲ್ಲಿ ಎಕ್ಸರ್ಸೈಸ್ ಮಾಡ್ತೀವಿ, ಮತ್ತೆ ಇಲ್ಲಿ ಬಂದ್ರು ಮತ್ತೆ ಎಕ್ಸರ್ಸೈಸ್ ಮಾಡ್ತೀವಿ. ಮೆಡಿಸಿನ್ ಏನಾದ್ರು ತಗೊಂತಾ ಇದ್ರಪ್ಪ ಮುಂಚೆ ನೀವು? ಮುಂಚೆ ತಗೊಂಡಿದ್ವಿ ನಮ್ಮ ಮೆಡಿಸಿನ್ 2 ದಿವಸ 2 ಗೋಲಿ ಈಗ ಒಂದೇ ಆಗಿದೆ. ಅದು ಯಾಕಂದ್ರೆ ಶುಗರ್ ಅಂತ ಹೇಳಿದ್ರು ಟೆಸ್ಟ್ ಮಾಡ್ತಿಲ್ಲ. ನಾನು ಟೆಸ್ಟ್ ಮಾಡ್ತಿದ್ದೆ ಕಂಟ್ರೋಲ್ ಆದಂತ ಅದು ನಾನು ಬಿಟ್ಟು. ಅಂದ್ರೆ ಇವಾಗ 2 ಮಾತ್ರೆ ಬಿಟ್ಟಿದ್ರ ಕ್ಯೂರ್ಲೆಸ್ ಬಂದಾಗಿಂದ. ಜೋರಾಗಿ ಕ್ಲಾಸ್ ಬರ್ಲಿ, ಜೋರಾಗಿ. ಹೌದಾ? ಅಪ್ಪ ಬಂದ್ಬಿಟ್ಟು ಕ್ಯೂರ್ಲೆಸ್ ಬಂದು 11 ದಿನ ಆಗಿದೆ, 2 ಮಾತ್ರೆ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನ ಬಂದ್ರೆ ಅವ್ರ ಶುಗರ್ ನಾರ್ಮಲ್ ಆಗುತ್ತೆ, ಇನ್ನೂ 1 ಮಾತ್ರೆನು ಅವ್ರು ಬಿಡ್ಬೋದು. ನಂಬಿಕೆ ಇದೆನಪ್ಪ? 100% ನಂಬಿಕೆ ಇದೆ. ಏನೇನು ತೊಂದರೆ ಇಲ್ಲ, 100% ನಂಬಲೇಬೇಕು. ಆಮೇಲೆ ಅದು ಕಾಲಿಗೆ ಅದು ಮದರ್ ಸ್ಪೆಷಲ್ ಅದರಲ್ಲಿ ಮಸಾಜ್ ತರಬೇತಿ ತಗೊಂಡು ಮಸಾಜ್ ಮಾಡಿದ್ರೆ ಅಲ್ಲಿ ಬ್ಲಡ್ ಇದಾಕಿದ್ರು ಫ್ರೀ ಆಗುತ್ತೆ. ಈಗ ಅದು ವ್ಯಾಯಾಮ ಇಲ್ಲ, ಯಾವುದಿಲ್ಲ, ತೊಂದರೆ ಏನೇನಿಲ್ಲ. ಆಕ್ಟಿವ್ ಆಗಿದ್ದೀವಿ. ನಮ್ಮ ಮನೆಯವರು 7 ಗಂಟೆಗೆ 8 ಗಂಟೆಗೆ ಎದ್ದೋರು ಇವತ್ತಿನ ದಿನ 5 ಗಂಟೆಗೆ 4:15 ಎದ್ದು ಜೋರಾಗಿ ಕ್ಲಾಸ್ ಹಾಕಿ. ಬಹಳ ಅವ್ರಿಗೂ ಆನಂದ ಆಗಲ್ಲ. ಟೈಮ್ ಆಗುತ್ತಿಲ್ಲ. ಅವ್ರು ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರೆ ನಮ್ಮ 7 ಗಂಟೆ ಆಯ್ತು ರೈಟ್ ಬ್ಯಾಗ್ ಇಟ್ಕೊಂಡು ಬರ್ತಾರೆ. ಅವ್ರು 12 ಬಂದಿರ್ತಾರೆ. ಮತ್ತೆ ಶುರು ಮಾಡ್ತಾರೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಧನ್ಯವಾದ.